ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು BS6 ಸ್ಪ್ಲೆಂಡರ್ಗೆ ಡಾಮಿನೋ ಕ್ವಿಕ್ ಥ್ರಾಟಲನ್ನು ಇನ್ಸ್ಟಾಲ್ ಮಾಡುವ ಪ್ರೊಸೀಜರನ್ನು ನೋಡ್ಕೊಳ್ಳೋಣ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನೋ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸೊ ಇದೇ ರೀತಿಯ ಬೇರೆ ಬೇರೆ ಕಂಟೆಂಟ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಈ ವಿಡಿಯೋದ ಬಗ್ಗೆ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಅಥವಾ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೇನೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ BS6 ಗಾಡಿಗೆ ಹಾಕುವಾಗ ನಾರ್ಮಲ್ ಓಲ್ಡ್ ಗಾಡಿಗೆ ಹಾಕಿದಾಗೆ ಹಾಕೋದಲ್ಲ. ಸೊ ಇದರಲ್ಲಿ ನೋಡ್ಬೋದು, ಇದರಲ್ಲಿ FI ಬರ್ತದೆ ಸಿಸ್ಟಮು ನೋಡಿ. ಕಾರ್ಬೊರೇಟರ್ ಫಿಟ್ಟಿಂಗ್ಸ್ ಈ ರೀತಿ ಬರ್ತದೆ. ಕಾರ್ಬೊರೇಟರ್ ಅಲ್ಲ, ಇದು ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್, ಇದು ಈ ರೀತಿ ಬರ್ತದೆ. ಬಟ್ ಓಲ್ಡ್ ಗಾಡಿಗಳಲ್ಲಿ ಕಾರ್ಬೊರೇಟರ್ ಬರ್ತದೆ. ಸೊ ಅದರಲ್ಲಿ ಫಿಟ್ಟಿಂಗ್ಸ್ ಚೇಂಜ್ ಇರ್ತದೆ, ಅಂದರೆ ಕೇಬಲ್ನ ಫಿಟ್ಟಿಂಗ್ಸ್ ಚೇಂಜ್ ಇರ್ತದೆ ನೋಡಿ. ಇದು BS6 ಗಾಡಿಗಳಲ್ಲಿ ಬರುವಂಥ ಕೇಬಲ್ನ ಫಿಟ್ಟಿಂಗ್ಸ್ ಆಗಿರ್ತದೆ. ಸೊ ಇಲ್ಲಿಗೆ ಸೆಟ್ ಆಗುವಂಥದ್ದು ಇದು. ಮತ್ತು ಇನ್ನೊಂದು ಸೈಡ್ ಮಾಮೂಲಿ ನಾರ್ಮಲ್ ಆಗಿ ಇರ್ತದೆ, ಅದು ಮ್ಯಾಟ್ರ್ ಅಲ್ಲ. ನಾವು ಇಲ್ಲಿ ಫಿಟ್ ಮಾಡುವಂಥದ್ದು ಮ್ಯಾಟ್ರ್ ಆಗಿರ್ತದೆ. ಬಟ್ ಇಲ್ಲಿ ನಾವು ನೋಡಬೇಕಾದ ವಿಷಯ ಏನಪ್ಪ ಅಂತ ಹೇಳಿದರೆ, ನಮಗೆ ಕ್ವಿಕ್ ಥ್ರಾಟಲಲ್ಲಿ ಕೊಟ್ಟಿರುವಂಥ ಕೇಬಲ್ ಈ ರೀತಿ ಇರ್ತದೆ. ಇದು ನಾರ್ಮಲ್ ನಾವು ಹ್ಯಾಂಡ್ಲಲ್ಲಿ ಫಿಟ್ ಮಾಡುವಂಥ ಫಿಟ್ಟಿಂಗ್ಸ್. ಇಲ್ಲಿ ಇದು ನಾವು ಕಾರ್ಬೊರೇಟರ್ಗೆ ಫಿಟ್ ಮಾಡುವಂಥ ಫಿಟ್ಟಿಂಗ್ಸ್. ಸೊ ಇದನ್ನು ನಾವು ಮೋಡಿಫೈ ಮಾಡಬೇಕು, ಇದಕ್ಕೆ ಸೆಟ್ ಆಗೋ ರೀತಿ ಮಾಡಬೇಕು. ನಿಮಗೆ ನಾನು ಇಲ್ಲಿ ತೋರಿಸಿದೆ ಅಲ್ಲ ಇದರಲ್ಲಿ. ಸೊ ಇದನ್ನು ನಾವು ರಿಮೂವ್ ಮಾಡಿ, ಈ ಸೆಟ್ಟನ್ನು ರಿಮೂವ್ ಮಾಡಿ ಈ ಕೇಬಲಿಗೆ ಸೆಟ್ ಮಾಡಬೇಕಾಗ್ತದೆ. ಆ ಫಿಟ್ಟಿಂಗ್ಸನ್ನು ನಾನು ತೆಗೆದೆ, ಕೇಬಲನ್ನು ಕಟ್ ಮಾಡಿ ತೆಗೆದೆ. ಯಾಕಂತ ಹೇಳಿದರೆ ಆ ಕೇಬಲ್ ನಮಗೆ ಬೇಡಲ್ಲ. ಸೊ ಅದಕ್ಕೋಸ್ಕರ ಕಟ್ ಮಾಡಿ ಜಸ್ಟ್ ಕಟ್ಟಿಂಗ್ ಟೈರಲ್ಲಿ ಎಳೆದಾಗ ಬಂತದ್ದು. ಸೊ ಇವಾಗ ನಾವು ಕ್ವಿಕ್ ಥ್ರಾಟಲ್ನ ಕೇಬಲ್ ಮತ್ತು ಇದಕ್ಕೆ ಡಿಫ್ರೆನ್ಸ್ ಏನಿದೆ ಅಂತ ನೋಡಬೇಕು. ನಾವೇನಾದರೂ ಔಟರನ್ನು ಕಟ್ ಮಾಡಬೇಕಾಗ್ತದೆ ಅಥವಾ ಇನ್ನರ್ ಶಾರ್ಟ್ ಆಗ್ತಾ ಇದೆಯಾ ಅಂತ ನಾವು ನೋಡಬೇಕಾಗ್ತದೆ. ಸೊ ಇಲ್ಲಿ ಗಮನಿಸುವಾಗ ಶಾರ್ಟ್ ಆಗ್ತಾ ಇದೆ ಆ್ಯಕ್ಚುಲಿ. ಇನ್ನು ನೋಡಿ, ಇದು ಅಲ್ಲಿ ಬಂದಂಥ ಸ್ಟಾಕ್ ಆಕ್ಸಿಲೇಟರ್ ಕೇಬಲ್, ಅದು ಇದು ಕ್ವಿಕ್ ಥ್ರಾಟಲ್ ಕೇಬಲ್. ಸೊ ಇಲ್ಲಿ ನೋಡ್ಬೋದು, ಇಷ್ಟು ಪೋರ್ಷನ್ ನಾನು ಕಟ್ ಮಾಡಿ ತೆಗೆದಿದ್ದೇನೆ. ಅದನ್ನು ನಾವು ಜಾಯಿಂಟ್ ಮಾಡಿ ನೋಡುವಾಗ ನಮಗೆ ಕ್ವಿಕ್ ಥ್ರಾಟಲ್ನ ಕೇಬಲ್ ತುಂಬ ಶಾರ್ಟ್ ಅಂತ ಅನ್ನಿಸ್ತದೆ ನೋಡಿ. ಒಂದು ಕೈಯಲ್ಲಿ ಕಷ್ಟ ಆಗ್ತದೆ ವಿಡಿಯೋ ಮಾಡೋಕ್ಕೆ. ಇದು ರೆಫರೆನ್ಸಿಗೆ ಅಷ್ಟೇ ನೋಡ್ತಾ ಇರ್ಬೋದು, ಇಷ್ಟು ಲೆಂತ್ ಶಾರ್ಟ್ ಇದೆ. ಸೊ ನಾವೀಗ ಔಟರನ್ನು ಕಟ್ ಮಾಡೋ ಅವಶ್ಯಕತೆ ಇದೆ. ಸೊ ಔಟರನ್ನು ಕಟ್ ಮಾಡಿ ತೋರಿಸ್ತೇನೆ. ಇವಾಗ ಇಲ್ಲಿ ಸೆಟ್ ಮಾಡಿದ್ದೇನೆ, ಹ್ಯಾಂಡ್ಲಿಗೆ ಸೆಟ್ಟಿಂಗ್ ಆಗಿದೆ. ಕೇಬಲನ್ನು ಇಲ್ಲಿಂದ ಹಾಕಿ ಅಲ್ಲಿಂದ ಇನ್ಸರ್ಟ್ ಮಾಡಿ, ಸೊ ಈ ಸೈಡಿಂದನೇ ತಗೊಂಡಿದ್ದೇನೆ. ಆಮೇಲೆ ಎಕ್ಸ್ಲೇಟರ್ ಕೇಬಲ್ ಇರ್ತದೆ, ಸೊ ಅದೇ ಸೈಡಿಂದ ತಗೊಂಡು ಇಲ್ಲಿ ಕೇಬಲ್ ಇಲ್ಲಿ ಬಂದಿದೆ. ಇಲ್ಲಿ ಫಿಟ್ಟಿಂಗ್ ಎಲ್ಲ ಆದಮೇಲೆ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಲೆಂತ್ ಎಕ್ಸ್ಟ್ರಾ ಬರ್ತದೆ. ಆಗ ಬರ್ತಾ ಇರಲಿಲ್ಲ, ಅದಕ್ಕೆ ರೀಸನ್ ಇಲ್ಲಿದೆ ನೋಡಿ. ಇದನ್ನು ಔಟರನ್ನು ಕಟ್ ಮಾಡಿ ತೆಗೆದಿದ್ದೇನೆ. ಸೊ ಇನ್ನೊಂದು ಓಲ್ಡ್ ಸ್ಪ್ಲೆಂಡರ್ಗೆ ಹಾಕುವಷ್ಟು ಕಷ್ಟ ಏನಿಲ್ಲ ಇದರಲ್ಲಿ. ಯಾಕಂತ ಹೇಳಿದರೆ ಇಲ್ಲೊಂದು ಫಿಟ್ಟಿಂಗ್ಸ್ ಇರ್ತಾರಲ್ಲ, ಒಂದು ಮೌಲ್ಡಿಂಗ್ ಮಾಡಿರ್ತಾರೆ ಒಂದಿಷ್ಟು ದೊಡ್ಡದು ಲಾಕ್ಗೆ, ನಾರ್ಮಲ್ ಕಾರ್ಬೊರೇಟರ್ ಟೈಪಲ್ಲಿ. ಸೊ ಅದರ ಅವಶ್ಯಕತೆ ಇದಕ್ಕೆ ಇರುವುದಿಲ್ಲ. ಅದರಿಂದ ಅದನ್ನು ನಾನು ತೆಗೆದಿದ್ದೇನೆ. ಸೊ ನಮಗೆ ಔಟ್ರನ್ನು ಜಸ್ಟ್ ಒಂದು ಡ್ಯಾಮೇಜ್ ಮಾಡಿ 2-3 ಸಾರಿ ಈ ಥರ ಮೂಮೆಂಟ್ ಮಾಡಿದರೆ ಕಟ್ಟಾಗಿ ಬರ್ತದೆ. ಸೊ ತೆಗಿಲಿಕ್ಕೆ ಈಸಿ ಆಗ್ತದೆ. ನಾವು ಓಲ್ಡ್ ಸ್ಪ್ಲೆಂಡರಲ್ಲಿ ಆ ರೀತಿ ಅಲ್ಲ. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ನಂತರ ಇಲ್ಲಿಗೆ ಸೆಟ್ ಮಾಡುವಂಥದ್ದು. ಕೇಬಲ್ ಎಲ್ಲ ಸೆಟ್ ಆಗಿದೆ, ಇಲ್ಲಿ ಫಿಟ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಇಲ್ಲಿಂದ ಈ ರೀತಿಯಾಗಿ ಬರುವಂಥದ್ದು. ಇವಾಗ ಇಲ್ಲಿರುವಂಥ ಒಂದು ಕೆಲಸ ಏನಪ್ಪ ಅಂತ ಹೇಳಿದರೆ, ಇದು ಈ ರೀತಿ ಬಿಟ್ಟರೆ ಆಗೋದಿಲ್ಲಲ್ಲ. ಸೊ ಆಕ್ಸಿಲೇಟರ್ ಕೊಡುವಾಗ ಇಲ್ಲಿ ಜಾಮ್ ಮಾಡಬೇಕಾಗ್ತದೆ ನಿಮಗೆ. ಸೊ ಅದಕ್ಕೆ ನಾವು ಇಲ್ಲಿ ನೋಡಿ, ಇದು ನಮ್ಮ ಎಕ್ಸೆಲಲ್ಲಿ ಬರುವಂಥ ಬ್ರೇಕ್ ಕೇಬಲ್ಗೆ ಬರುವಂಥ ಲಾಕ್. ಇದು ಬ್ರೇಕ್ ಕೇಬಲ್ಗೆ ಇದೇ ರೀತಿಯ ಲಾಕ್ ಬರುವಂಥದ್ದು ನಮ್ಮ XL 100 ಬರ್ತದೆ. ಸೊ ಇದನ್ನು ತಗೊಂಡು ಇಲ್ಲಿಂದ ಹೋಲ್ ಕಾಣ್ತಾ ಇರ್ಬೋದು ನಿಮಗೆ. ಈ ಹೋಲಿಗೆ ಈ ಕೇಬಲನ್ನು ಹಾಕಿ ಇದನ್ನು ಜಾಮ್ ಮಾಡುವಂಥದ್ದು. ಈ ಬೋಲ್ಟನ್ನು ಟೈಟ್ ಮಾಡುವಾಗ ಜಾಮ್ ಆಗ್ತದೆ. ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಆ ಬೋಲ್ಟ್ ನಾನು ತೋರಿಸಿದಲ್ಲ, ಅದನ್ನು ಅಲ್ಲಿಗೆ ಫಿಟ್ ಮಾಡುವಂಥದ್ದು ತುಂಬ ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಏನು ಪ್ರೊಸೀಜರ್ ಅಷ್ಟೊಂದು ಇರುವುದಿಲ್ಲ. ಸೊ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಕತ್ತಲಾಗಿತ್ತು ಆ ವಿಡಿಯೋ ಮಾಡೋದು. ಸ್ವಲ್ಪ ಕಸ್ಟಮರ್ ಅರ್ಜೆಂಟ್ ಆಗಿದ್ದರು. ಸೊ ಆ ರೀಸನ್ಗೆ ಆ ಕ್ಲಿಪ್ಪನ್ನು ನನಗೆ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಇದೆಲ್ಲ ಫಿಟ್ಟಿಂಗ್ ಎಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಾ ಇರುವಂಥದ್ದು ನೋಡ್ಬೋದು. ಪರ್ಫೆಕ್ಟ್ ಆಗಿದೆ. ಇದು ಕೇಬಲ್ ಲೆಂತ್ ಆಗಿರ್ಬೋದು ಮತ್ತು ಫಿಟ್ಟಿಂಗ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಕ್ವಿಕ್ ಥ್ರಾಟಲ್ ಜೊತೆಗೆ ಒಂದು ಸ್ವಿಚ್ ಅಸೆಂಬ್ಲಿ ಇದೆಲ್ಲ, ಸೆಲ್ಫ್ ಸ್ವಿಚ್ ಬರುತ್ತೆ ನೋಡಿ. ಸೊ ಅದು ಓಲ್ಡ್ ಸ್ಪ್ಲೆಂಡರಲ್ಲಿ ಬರುವುದಿಲ್ಲ, ಇದರಲ್ಲಿ ಬರ್ತದೆ.
ಸೊ ಇದಕ್ಕೆ ಆ ಗ್ಯಾಪನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡಿ ನಾವು ಇಲ್ಲಿ ಯೋಕನ್ನು ಸ್ವಲ್ಪ ಯೋಕ್ ಮತ್ತು ಎಕ್ಸಲೇಟರ್ನ ಮಧ್ಯೆ ಸ್ವಲ್ಪ ಗ್ಯಾಪನ್ನು ಅಡ್ಜಸ್ಟ್ ಮಾಡಿ ನಾವು ಅದನ್ನು ಫಿಟ್ ಮಾಡಬೇಕಾಗ್ತದೆ. ಸೊ ಫಿಟ್ ಆಗ್ತದೆ, ಬಟ್ ಸ್ವಲ್ಪ ಕಷ್ಟ ಇದೆ, ಕಾಂಪ್ಲಿಕೇಟೆಡ್ ಇದು ಸ್ವಲ್ಪ ವರ್ಕ್. ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಅದನ್ನು ಫಿಟ್ ಮಾಡಬೇಕು, ಬಟ್ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಮಾತ್ರ. ವರ್ಕಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಫೀಲ್ ಕೂಡ ಆಗ್ತಾಯಿದೆ, ಕ್ವಿಕ್ ಥ್ರಾಟಲ್ನ ಫೀಲ್ ಕೂಡ ಆಗ್ತಾಯಿದೆ, ಕ್ವಿಕ್ಕಾಗಿ ರೆಸ್ಪಾನ್ಸ್ ಇದೆ ಅದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.